ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಲಾಗದ ಒಂದು ವಿಶೇಷ ಅಂತಂದರೆ ನಾವು ಇವತ್ತು ರಿಸೆಪ್ಷನ್ಗೆ ಹೋಗ್ತಾ ಇದ್ದೀವಿ. ನಾನು ಸಿಂಪಲಾಗಿ ಒಂದು ಸ್ವಲ್ಪ ರೆಡಿಯಾಗಿ ಇವಾಗ ಆ್ಯಕ್ಚುಲಿ 7:30 ಆಗಿದೆ ನೋಡಿ ಫ್ರೆಂಡ್ಸ್. 7:30 ಆಗಿದೆ. ಕನಸ ತಂದ್ಕೊತಾ ಇದ್ದೀನಿ. ಇವಾಗ 7:30ಗೆ 8 o'clock ಹೋಗೋದಿದೆ. ನಾನು ಇವತ್ತು ಸಾರಿ ವೇರ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ನಮ್ಮ ಸೌಜು ಇನ್ನೂ ಆಟ ಆಡ್ತಾ ಇದ್ದಾನೆ. ನೋಡು ಸೌಜು, ಎಲ್ಲಿದೆಯಾ ಬಂಗಾರಿ? ಹಾಯ್ ಮಾಡು ಬಂಗಾರಿ. ಹಾಯ್ ಹಾಯ್ ಹಾಯ್. ಇವಾಗ ತಾನೇ ಆಟ ಆಡಿ ಬಂದಿದ್ದಾನೆ. ಇವಾಗ ಅವಂಗೂ ರೆಡಿ ಮಾಡಬೇಕು. ಸುಮ್ಮನೆ ಒಂದು ಹಂಗೆ ಹಾಕಿದ್ದೀನಿ. ಇವಾಗ ಇನ್ನು ಅವನಿಗೆ ಹೋಗೋದೇನೋ ಗೊತ್ತಾದರೆ ಮುಗೀತು. ಅವನು ಯಾವಾಗ ಹೋಗ್ತೀನಿ ಅಂತ ನಿಂತ್ಬಿಡ್ತಾನೆ. ಅದಕ್ಕೆ ಅವ್ನಿಗಿನ್ನ ಏನೂ ಅಷ್ಟೇನು ಹೇಳಿಲ್ಲ. ಇನ್ನು ಹೋಗೋದಿದೆ ಅಂತ ಗೊತ್ತಾದರೆ ಮುಗೀತು. ಅವನಿಗೆ ರೆಡಿ ಮಾಡಿಬಿಟ್ರೆ ಮುಗೀತು. ಅವನು ಹೋಗ್ಲಿಕ್ಕೆ ಸ್ಟಾರ್ಟ್ ಅಂದರೆ ನಮಗೆ ರೆಡಿ ಮಾಡ್ಲಿಕ್ಕೆ ಅಥವಾ ಏನೂ ಬಿಡೋದಿಲ್ಲ. ಅದಕ್ಕೆ ಅವನಿಗೆ ಲಾಸ್ಟಿಗೆ ಆಗ್ಬೇಕಂತ ಬಿಟ್ಟಿದ್ದೀನಿ. ಇವಾಗ ಹಂಗಲೇ ಪಟ್ ಅಂತ ಹೇಳಿ ರೆಡಿಯಾಗಿ ಹೋಗ್ಬೇಕಂತ ಮಾಡ್ಕೊಂಡಿದ್ದೀನಿ. ಇವಾಗ ರೆಡಿ ಆಗಬೇಕು ಫ್ರೆಂಡ್ಸ್. ಇದು ಆ್ಯಕ್ಚುಲಿ ಒಂದು ಹೋಟೆಲಲ್ಲಿ ನಂದು ಬರ್ತ್ಡೇಗೆ ನಾನು ಅಲ್ಲಿ ಸೆಲೆಬ್ರೇಷನ್ಗೆ ಹೋಗಿದ್ವಿ. ಅಲ್ಲಿ ರಿಸೆಪ್ಷನ್ ಇಟ್ಟಿದ್ದಾರೆ. ಇವತ್ತು ಅವ್ರದ್ದು ಮದುವೆ ಇತ್ತು, ಅಂದರೆ ನಿನ್ನೆ ಮದುವೆ ಇತ್ತು, ಇವತ್ತು ರಿಸೆಪ್ಷನ್ ಇದೆ. ಅದಕ್ಕೆ ನಾವು ಇವಾಗ ಹೋಗ್ಬೇಕಂತ ರೆಡಿ ಆಗ್ತಾ ಇದ್ದೇವೆ. ಹೋಟೆಲ್ ಟೆರಿಟರಿ ಅಂತ ಹೇಳಿದ್ದೀನಿ. ಆವಾಗ ನಮ್ಮ ಬರ್ತಡೇಗೆ ಹೋಗಿದ್ವಿ. ಅಲ್ಲೆಲ್ಲ ಲಾಗಲ್ಲಿ ನೋಡಿದ್ರೆ ಅವ್ರಿಗೆ ಗೊತ್ತಿರುತ್ತೆ. ಒಂದು ತುಂಬ ಸುಂದರವಾಗಿರುವಂಥ ಒಂದು ಹೋಟೆಲ್ ಇದೆ. ಅಲ್ಲಿರುವಂಥ ಕ್ಲೈಮೇಟ್ ಅಂತ ನಿಮಗೆ ತೋರಿಸ್ತೀನಿ, ಶೇರ್ ಮಾಡ್ತೀನಿ. ಇವಾಗ ಪಟ್ ಅಂತ ರೆಡಿಯಾಗಿ ಹೋಗೋಣ ಬನ್ನಿ ಫ್ರೆಂಡ್ಸ್. ಇವಾಗ ನೋಡಿ ಫ್ರೆಂಡ್ಸ್, ನಾವಿವಾಗ ಹೋಗ್ತಾ ಇದ್ದೀವಿ. 8:30 ಆಗಿಬಿಡ್ತು ಫ್ರೆಂಡ್ಸ್. ನಾವು ರೆಡಿ ಆಗೋದ್ರಾಗ ನಮ್ಮ ಮನೆಯವರಂತೂ ತುಂಬಾ ನನಗೆ ಅವತ್ತು ಅಂದರೆ ಬೈತಾಯಿದ್ರು. ತುಂಬ ಲೇಟ್ ಮಾಡಿಬಿಟ್ಟೆ ನೀನು, ಅಂದರೆ 8 o'clock ಹೋಗಿದೆ, ಬಾ ಇನ್ನು ಅಂತ ಹಾಗೆ ವಿಡಿಯೋ ಹೊತ್ತು ಮಾಡ್ಕೋತ ಕೂಡಬೇಡ ಅಂತೇಳಿ ಸಿಕ್ಕಾಪಟ್ಟೆ ಬೈಸ್ಕೊಂಡೆ ಫ್ರೆಂಡ್ಸ್ ನಾನು ಅವತ್ತು. ಯಾಕಂದರೆ ನಮ್ಮ ಮನೆಯವ್ರ ಫ್ರೆಂಡ್ಸ್ ಎಲ್ಲ ಕಾಯ್ತಾ ಇದ್ರು ನಾವು ಬರಬೇಕಂದ್ರೆ 8 o'clock ಪ್ಲ್ಯಾನ್ ಮಾಡಿದ್ವಿ. ಬಟ್ ನಾನು ಸೌಜುಗೆ ರೆಡಿ ಮಾಡಿ ಹಾಗೆ ಹೀಗೆ ಅಂತ ಹೇಳಿದ್ರು, ಲೇಟ್ ಆಗಿಬಿಡ್ತು. ತುಂಬ ಡೆಕೋರೇಷನ್ ತುಂಬ ಚೆನ್ನಾಗಿ ಮಾಡಿದರು. ಇವಾಗ ಕೇಕ್ ಕಟ್ಟಿಂಗ್ ಅದು ಆಗಿದೆ ಅಂತ ಹೇಳಿ ಜಸ್ಟ್ ತಾನೇ ಇವಾಗ ತಾನೇ ಮುಗೀತು ಅಂತ ಹೇಳಿದರು ಅಲ್ಲಿ ನಮ್ಮ ಮನೆಯವ್ರ ಫ್ರೆಂಡ್ಸ್ ಹತ್ತು. ಇವಾಗ ಆ್ಯಕ್ಚುಲಿ ಆ ಹುಡುಗಿ ಫಾದರ್ ಆಗಬೇಕು. ಅವ್ರದ್ದು ಬರ್ತ್ಡೇ ಸ್ಯಾಟರ್ಡೇನೇ ಬಂದಿತ್ತು, ಅಂದರೆ ರಿಸೆಪ್ಷನ್ ದಿನವೇ ಬಂದಿತ್ತು. ಅದನ್ನು ಸೆಲೆಬ್ರೇಷನ್ ಮಾಡ್ತಾಯಿದ್ದಾರೆ. ಸ್ಟೇಜ್ ಮೇಲೆ ಅವರು ಸೆಲೆಬ್ರೇಷನ್ ಮಾಡ್ತಾಯಿದ್ದಾರೆ. ಆ ಒಂದು ಇವೆಂಟ್ಗೆ ನಾವು ಭಾಗಿಯಾದ್ವಿ ಅವತ್ತು. ಇವ್ರದ್ದು ಕೇಕ್ ಕಟ್ಟಿಂಗ್ ಅದು ಎಲ್ಲ ಮುಗಿದಿತ್ತು ಫ್ರೆಂಡ್ಸ್. ನಾವು ಒಂದು ಸ್ವಲ್ಪ ಲೇಟಾಗಿ ಹೋಗಿದ್ವಿ. ಇವಾಗ ಅವ್ರಿಗೆ ವಿಶ್ ಮಾಡಿದ್ವಿ. ಆಮೇಲೆ ಇವಾಗ ಕೇಕ್ ಕಟ್ಟಿಂಗ್ ಅದು ಎಲ್ಲ ಅಂಕಲ್ ಅವರೆಲ್ಲ ಮಾಡ್ತಾಯಿದ್ರು. ಇವರು ನಮ್ಮ ಮನೆಯವರ ಒಂದು ಬೆಸ್ಟ್ ಫ್ರೆಂಡ್ ಅಂತ ಹೇಳ್ಬೋದು. ಇವ್ರ ಹೆಸರು ಪ್ರಶಾಂತ್ ಅಂತ ಹೇಳಿ. ಇವಾಗ ಮದುವೆ ಆಗ್ತಾಯಿದ್ದಾರೆ. ಇವಾಗ ರಿಸೆಪ್ಷನ್ ಇಟ್ಕೊಂಡಿದ್ರು. ಅದಕ್ಕೆ ನಾವು ಮದುವೆಗಂತೂ ಹೋಗ್ಲಿಕ್ಕಾಗಲ್ಲ, ಯಾಕಂತಂದರೆ ತುಂಬ ದೂರ ಇತ್ತು. ನಮ್ಮ ಮನೆಯವ್ರಿಗೂ ಅಲ್ಲಿ ಇದ್ದಿದ್ದಿಲ್ಲ ಫ್ರೆಂಡ್ಸ್, ಆಫೀಸ್ ಇದ್ದ ಕಾರಣ. ಅವರು ಸಿಕ್ಕಾಪಟ್ಟೆ ಟ್ರೈ ಮಾಡಿದರು, ಬಟ್ ಅವಾಗ ಹೋಗ್ಲಿಕ್ಕಾಗಲಿಲ್ಲ ರಿಸೆಪ್ಷನ್ಗೆ. ಅಟ್ಲೀಸ್ಟ್ ನೈಟ್ ಆದರೂ ಹೋಗಿ ಬರಬೇಕಂತ ಹೇಳಿ ರಿಸೆಪ್ಷನ್ಗೆ ಅಟೆಂಡ್ ಮಾಡಿ ಇವಾಗ ಒಂದು ಸ್ವಲ್ಪ ನಾವು ಅವ್ರಿಗೆ ವಿಶ್ ಮಾಡಿ ಇವಾಗ ಸ್ಟೇಜಿಂದ ತೆಳಗಿಳಿದ್ವಿ. ತುಂಬಾ ಗರ್ದಿ ಇತ್ತು ಫ್ರೆಂಡ್ಸ್ ಅಲ್ಲಿ. ಆಮೇಲೆ ಇವಾಗ ಫೋಟೋ ಸೆಕ್ಷನ್ಗಂತೂ ಮಾಡ್ಕೋತಾಯಿದ್ರು. ಫ್ಯಾಮ್ಲಿ ವೈಸ್ ಎಲ್ಲ ಫೋಟೋ ಸೆಕ್ಷನ್. ನಮ್ಮ ಮನೆಯವರು ಬಾ ಅಂತ ಹೇಳಿ ಕರಿತಾರೆ. ನಮ್ಮದು ಮನೆಯವರೆಲ್ಲ ಫ್ರೆಂಡ್ಸಲ್ಲಿ ತುಂಬಾ ಕಾಯ್ತಾಯಿದ್ರು. ಯಾಕಂತಂದರೆ ಎಷ್ಟೊತ್ತನ ಆಯಿತು ಬಂದು ನೀವು ಇನ್ನೂ ಬಂದಿದ್ದಿಲ್ಲ ಅಂತ ಹೇಳಿ ಅಂದು ಇವಾಗ ಕಾಯ್ತಾಯಿದ್ರು. ನಾವೆಲ್ಲ ಫ್ರೆಂಡ್ಸ್ ಹತ್ರ ಒಂದು ಸ್ವಲ್ಪ ಮೀಟಾಗಿ ಅಲ್ಲಿ ಒಂದು ಸ್ವಲ್ಪ ಮಾತುಕತೆ ಆಯಿತು ಆಗಿ ಅಲ್ಲಿ ಊಟ ಆಯ್ತು ಮುಗಿಸ್ಕೊಂಡು ಡಿನ್ನರ್ ಆಯ್ತು ಬರೋಷ್ಟೊಗೆ ರಾತ್ರಿ 11 ಗಂಟೆ ಆಗಿತ್ತು ಫ್ರೆಂಡ್ಸ್. ತುಂಬ ಚೆನ್ನಾಗಿತ್ತು ಅವತ್ತಿನ ರಾತ್ರಿ. ಇವಾಗ ಇದು ಮಾರನೇ ದಿನ, ಅಂದರೆ ಸಂಡೇದು ಮಾರ್ನಿಂಗ್ ನಾವು ಪುಣೆ ಶಹರದಲ್ಲಿ, ಅಂದರೆ ನಮ್ಮ ಪುಣೆಯಲ್ಲಿ ಒಂದು ಸೇಲ್ ಬಂದಿದೆ ಅಂತ. ಶನಿವಾರ ಮತ್ತು ರವಿವಾರ ಇದೆ. ಕರಾಡಿಯಲ್ಲಿ ಸಮೀಪದಲ್ಲಿ ಒಂದು ಸೇಲ್ ಬಂದಿದೆ. ಅದು ಹೇಗಿದೆ ಅಂತ ಹೇಳಿ ತುಂಬ ಎಕ್ಸೈಟ್ಮೆಂಟ್ ಇತ್ತು. ಅತ್ತೆನೂ ಹೋಗೋಣ ನಡಿ ಅಂತ ಹೇಳಿಕತ್ರು. ಪಟ್ ಅಂತ ಹೇಳಿ ಮನೆಯಲ್ಲಿ ನಮಗೆಲ್ಲ ಕೆಲಸ ಮುಗಿಸ್ಕೊಂಡು ಸೌಜನ್ ಕರ್ಕೊಂಡು ನಾವಂತೂ ಹೋಗಲಿಕ್ಕೆ ರೆಡಿ ಆದ್ವಿ. ಬಟ್ ನಾವು ಹೋಗೋದ್ರಾಗೆ ಬಿಸಿಲಂತೂ ಅಷ್ಟಿತ್ತು. 12:30 ಗಂಟೆಗೆ ಬಿಟ್ಟಿದ್ವಿ ಫ್ರೆಂಡ್ಸ್. ಯಾಕಂದರೆ ಅವಾಗ ಒಂದು ಸ್ವಲ್ಪ ಎಲ್ಲರೂ ಗರ್ದಿ ಕಡಿಮೆ ಇರುತ್ತೆ. ಬೆಳಗ್ಗೆ ತುಂಬ ಗರ್ದಿ ಇರುತ್ತೆ, ಮತ್ತು ಸಾಯಂಕಾಲ ಎಲ್ಲರೂ ನೋಡ್ಲಿಕ್ಕೆ ಬಂದಿರ್ತಾರೆ ಬೇಡ ಅಂತ ಹೇಳಿ 12:30 ಒಂದು ಸ್ವಲ್ಪ ಪೀಕ್ ಟೈಮ್ ಕಡಿಮೆ ಇರುತ್ತೆ ಅಂತ ಹೇಳಿ ನಾವು ಇವಾಗ ಮಕ್ಕಳು
ಸಿಕ್ಕಾಪಟ್ಟೆ ಇವಾಗ ಪುಣೆಯಲ್ಲೂ ಸ್ಟಾರ್ಟ್ ಆಗಿಬಿಟ್ಟಿದೆ ಫ್ರೆಂಡ್ಸ್. ಸೌಜುಗೆ ಅಂತ ಹೇಳಿ ನಾನು ಕ್ಯಾಪ್ ತೊಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ಸೌಜು ಅದರಲ್ಲೂ ತುಂಬ ಕ್ಯೂಟ್ ಕಾಣ್ತಾಯಿದೆ. ನಾನು ಮುಖಕ್ಕೆ ಕಟ್ಕೊಂಡಿದ್ವಿ. ಎಷ್ಟು ದಿನ ಆಗಿತ್ತು ಫ್ರೆಂಡ್ಸ್ ನಾನು ಹೊರಗಡೆ ಈ ಟೈಮ್ದಲ್ಲಿ ಬಂದಿದ್ದಿಲ್ಲ. ತುಂಬಾ ಇಲ್ಲಿನೂ ಬಿಸಿಲು ಸ್ಟಾರ್ಟ್ ಆಗಿದೆ, ಎಲ್ಲ ಕಡೆನೂ ಆಲ್ಮೋಸ್ಟ್ ಎಲ್ಲ ಸ್ಟಾರ್ಟ್ ಆಗಿದೆ, ನಮ್ಮ ಪುಣೆಯಲ್ಲೂ ಸ್ಟಾರ್ಟ್ ಆಗಿದೆ. ಇಲ್ಲಿ ಕರಾಡಿಗೆ ನಾವು ಇವಾಗ ಬಂದು ರೀಚ್ ಆದ್ವಿ ಫ್ರೆಂಡ್ಸ್. ಕರಾಡಿಯಲ್ಲಿ ತುಂಬಾ ಸೇಲ್ ಬಂದಿದೆ ಅಂದರೆ ಬ್ರ್ಯಾಂಡೆಡ್ ಕ್ಲಾತ್ಸ್ ಅದು ಎಲ್ಲ 90% ಸೇಲಲ್ಲಿ ಇದೆ ಅಂತೇಳಿ ಏನೇನು ಬಂದಿದೆ ತುಂಬಾ ನಮಗೆ ಕೌತುಕ ಇತ್ತು. ಹೇಗೆ ಬಂದಿದೆ ಅಂತ ನೋಡೋಣ ಅಂತ ಬನ್ನಿ ಫ್ರೆಂಡ್ಸ್. ನಿಮಗೂ ಅದು ಹೇಗಿದೆ ಅಂತ ಎಲ್ಲ ನಿಮಗೆ ಶೇರ್ ಮಾಡ್ತೀನಿ. ಇದು ಹೋಟೆಲಲ್ಲಿ ಒಂದು ರೆಸಿಡೆನ್ಸ್ ಅಂತ ಹೋಟೆಲ್ ಇದೆ. ಇದು ರ್ಯಾಡಿಸನ್ ಬ್ಲೂ ಹೋಟೆಲ್ ಅಂತ ಹೇಳಿ ಹೋಟೆಲ್ನಲ್ಲೇ ಇಲ್ಲಿ ಒಂದು ಸೇಲ್ ಎಕ್ಸಿಬಿಷನ್ ಬಂದಿತ್ತು. ಹೇಗಿದೆ ಅಂತ ಹೇಳಿ ನೋಡಬೇಕಂತ ಹೇಳಿ ಬಂದಿದ್ವಿ. ಫಸ್ಟಿಗೆ ನಮಗೆ ಒಂಥರ ಏನೋ ಅಷ್ಟು ಕರೆಕ್ಟಾಗಿ ಅನ್ನಿಸ್ಲಿಲ್ಲ. ಆಮೇಲೆ ಒಳಗಡೆ ಹೋದಾಗೆಲ್ಲ ಚೆನ್ನಾಗಿತ್ತು. ಒಂದು ಸ್ವಲ್ಪ ನಮ್ಮ ರೇಟ್ ತಕ್ಕಂಗೆ ನಮ್ಗೆ ಯಾವ್ದು ಬೇಕಲ್ಲ ಫ್ರೆಂಡ್ಸ್, ನಾವು ಒಂದು ಸ್ವಲ್ಪ ಖರೀದಿ ಮಾಡಿದ್ವಿ ಫ್ರೆಂಡ್ಸ್. ಇವೆಲ್ಲ ನೋಡಿ ಫ್ರೆಂಡ್ಸ್ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಥರ ಎಲ್ಲೇ 350ಗೆ ಕುರ್ತಾ ಅಂತ ಹೇಳಿ 1000 ರೂಪಿ ಕುರ್ತಾ ಎಲ್ಲ 350ಗೆಲ್ಲ ಇದೆ ಅಂತ ಸೇಲ್ನಲ್ಲಿ ಈ ಟೈಪ್ ಎಲ್ಲ ಬಂದು. ಫಸ್ಟಿಗೆ ನಾವು ಹೋದಾಗೆಲ್ಲ ಜಾಸ್ತಿ ಜನ ಇದ್ದಿದ್ದಿಲ್ಲ ಫ್ರೆಂಡ್ಸ್. ಹಾಗೆ ಒಂದು ಸ್ವಲ್ಪ ಒಂದು 10-15 ನಿಮಿಷ ಆದಮೇಲೆ ಬರಲಿಕ್ಕೆ ಆಮೇಲೆ ಸ್ಟಾರ್ಟ್ ಮಾಡಿದ್ರು. ಅದಕ್ಕೆ ಅತ್ತೆ ಜಲ್ದಿ ಹೋಗೋಣ ಬಾ ಅಂತ ಹೇಳಿ ಕರಿತಿದ್ರು. ನಾವು 12ವರೆಗಂತೂ ಬಿಟ್ಟಿದ್ವಿ ಫ್ರೆಂಡ್ಸ್. 1 ಗಂಟೆಗಲ್ಲಿ ರೀಚ್ ಆಗಿದ್ವಿ. ಒಂದು ಸ್ವಲ್ಪ 1:30 ಆದಮೇಲೆ ಮತ್ತೆ ಜನರು ಕ್ರೌಡ್ ಆಗ್ಲಿಕ್ಕೆ ಸ್ಟಾರ್ಟ್ ಆದರು. ಆ್ಯಕ್ಚುಲಿ 2 ಡೇಸ್ ಇದು ಒಂದು ಸೇಲ್ ಇತ್ತು ಫ್ರೆಂಡ್ಸ್. ಅಂದರೆ ಶನಿವಾರ ಮತ್ತು ರವಿವಾರ. ಶನಿವಾರನಲ್ಲಿ ಆಲ್ಮೋಸ್ಟ್ ಎಲ್ಲರೂ ಜಾಸ್ತಿ ಜನ ಬಂದಿರ್ತಾರೆ. ನಾವು ಅವತ್ತು ಬರಬೇಕಂತ ಅಂದ್ಕೊಂಡು ಜಾಸ್ತಿನೂ ಸ್ಟಾಕ್ ಅಂತೂ ಇರುತ್ತಲ್ಲ ಫ್ರೆಂಡ್ಸ್. ಈಗ ಒಂದು ಸ್ವಲ್ಪ ಜಾಸ್ತಿ ಇರೋದಿಲ್ಲ ಅಂತ ಅನ್ನಿಸ್ತು. ಇವಾಗ ನೋಡಿ ಫ್ರೆಂಡ್ಸ್ ನಿಮಗೆ ತೋರಿಸೋ ಬ್ಯಾಗ್ಸು ಎಲ್ಲನೂ ಇದ್ದಿದ್ದು ಫ್ರೆಂಡ್ಸ್. ಎಲ್ಲ ಥರದ್ದು ಜ್ಯುವೆಲರಿ ಸೆಟ್ಸು, ವಾಚಸ್ಸು, ಬೆಲ್ಟ್ಸು, ಮೆನ್ಸ್ದು, ವುಮನ್ಸ್ದು, ಕಿಡ್ಸ್ ಮತ್ತು ಫುಟ್ವೇರ್ದು ಎಲ್ಲನೂ ಇದ್ದು ಫ್ರೆಂಡ್ಸ್. ಎಲ್ಲ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಏನೇನಿದೆ ಅಂತ ಹೇಳಿ. ನೋಡಿ ಫ್ರೆಂಡ್ಸ್ ಇವಾಗ ಒಂದಕ್ಕಿಂತ ಒಂದೊಂದು ಚೆನ್ನಾಗಿದ್ದು ನೋಡ್ಲಿಕ್ಕೂ. ಸೌಜು ಸೌಜು ಯಾಕೆ ಮಾಡ್ತಾನೆ ಅಂತ ಅನ್ನೋದು. ಬಟ್ ನಾವು ಎಷ್ಟು ನೋಡಿದ್ರೂ ನಿಮಗೆ ಹಾಗೆ ನೋಡಬೇಕಂತಲೇ ಅನ್ನಿಸ್ತಾ ಇತ್ತು. ಆಮೇಲೆ ಸೌಜುನು ಸ್ವಲ್ಪ ಹೊತ್ತು ಆಟ ಆಡಿದ. ಆಮೇಲೆ ಒಂದು ಸ್ವಲ್ಪ ಕಿರಿಕಿರಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಯಾಕಂದರೆ ಅವನಿಗೆ ಬೋರ್ ಆಗ್ಲಿಕ್ಕತ್ತಿತ್ತು. ಅವ್ನದ್ದು ಆ್ಯಕ್ಚುಲಿ ಕಿಡ್ಸ್ ಸೆಕ್ಷನಲ್ಲಿ ನೋಡಿದ್ವಿ. ನಮ್ಗೆ ಯಾಕೋ ಅವ್ನ ಸೈಜಿನು ಮತ್ತು ಅವ್ನಿಗೆ ಯಾಕೋ ಕಂಫರ್ಟೇಬಲ್. ಯಾಕಂದರೆ ಬೇಸಿಗೆದಲ್ಲಿ ಒಂದು ಸ್ವಲ್ಪ ಲೂಸನ್ನು ಇದ್ದಿದ್ದು ನಾವು ನೋಡಬೇಕಂತ ಹೇಳಿ ಅನ್ಕೊಂಡೆ. ಬಟ್ ಎಲ್ಲ ಜೀನ್ಸ್ ಅಥವಾ ಈ ಥರ ಎಲ್ಲ ಇದ್ದು ಫ್ರೆಂಡ್ಸ್. ಅವ್ನಿಗೆ ಯಾಕೋ ನಮ್ಗೆ ಇಷ್ಟ ಆಗಲಿಲ್ಲ, ಅದಕ್ಕೆ ಅವ್ನಿಗೆ ತೊಗೊಳಿಕ್ಕೆ ಹೋಗಲಿಲ್ಲ ಫ್ರೆಂಡ್ಸ್. ಇವಾಗ ನೋಡಿ ಫ್ರೆಂಡ್ಸ್ ಬ್ಯಾಂಗಲ್ಸು ಈ ಥರ ಎಲ್ಲ ಕ್ಲಿಪ್ಸು ಇನ್ನು ನೋಡಿ ಎಲ್ಲನೂ ಬಂದಿದ್ದೀವಿ. ಎಲ್ಲ ಇದು ಸಣ್ಣ ಹುಡುಗರು ಡ್ರೆಸ್ಸಸ್ಸು ಈ ಥರ ಎಲ್ಲನೂ ಬಂದಿದ್ದು ಫ್ರೆಂಡ್ಸ್. ಇವಾಗ ಇಲ್ಲಿ ನೆಕ್ಸ್ಟ್ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಇದು ಫುಟ್ವೇರ್ ಸೆಕ್ಷನ್ಸ್ ಇತ್ತು. ಸ್ಲೀಪರ್ಸು, ಶೂಸಸ್ಸು, ಒಂದು ಬ್ರ್ಯಾಂಡೆಡ್ ಶೂಸ್ ಎಲ್ಲನೂ ಇದ್ದು ಫ್ರೆಂಡ್ಸ್. ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಿಮಗೆ. ದೊಡ್ಡದು ಇತ್ತು ಫ್ರೆಂಡ್ಸ್ ಇದೆಲ್ಲನೂ. ಅದರಲ್ಲಿ ಈಗ ಸ್ವೀಟರ್ಸ್ ಈಗೆಲ್ಲ ಬಂದು ಈಗ ಆಲ್ರೆಡಿ ನನ್ನ ಕಡೆ ಇದ್ದಿತ್ತು ಸ್ವೀಟರ್ಸ್ ಅಂತ ತುಂಬಾ ಬೇಡ ಅಂತೇಳಿ ಇದ್ದದನ್ನೇ ತೊಗೊಳಕ್ಕಿಂತ ಅಲ್ಲಿ ಹೋಗೋದಕ್ಕೆ ನಮ್ಮ ಕಡೆ ಯಾವುದಿರಲ್ಲ ಅದನ್ನು ತೊಗೋಬೇಕು, ಅದು ನೋಡಿದ್ಕೊಳ್ಳೆ ತೊಗೋಬೇಕಂತ ಅನ್ನಿಸ್ತಾ ಇತ್ತು. ಬಟ್ ಬೇಡ ಅಂತೇಳಿ ಸುಮ್ಮನೆ ತೊಗೊಂಡು ಮತ್ತು ಮನೇಲಿ ಇರೋದಕ್ಕಿಂತ ಫ್ರೆಶ್ ಆಗಿ ನಮ್ಗೆ ಯಾವಾಗ ಬೇಕು ಯೂಸ್ ಆಗಂತ ಆವಾಗ ತೊಗೊಂಡ್ರೆ ಆಯಿತು ಅಂತ ಹೇಳಿ ಅನ್ನಿಸ್ತು. ನೋಡಿದ ತಕ್ಷಣ ತೊಗೋಬೇಕಂತ ಅನಿಸುತ್ತೆ ಯಾವಾಗಲೂ, ಹೆಣ್ಮಕ್ಳಿಗೆ ಅದೊಂದು ಇರುತ್ತೆ. ಇವಾಗ ನೋಡಿ ಫ್ರೆಂಡ್ಸ್ ನಮ್ಮ ಸೌಜು ಅಂತೂ ಸಾಕಾಗಿಬಿಟ್ಟಿತ್ತು. ಅವನು ಬಾಸ್ಕೆಟ್ ತೊಗೊಂಡು ಕೂತ್ಬಿಟ್ಟಿದ್ದ ತೆಳಗಡೆ. ಯಾಕಂದರೆ ಸಿಕ್ಕಾಪಟ್ಟೆ ಬಿಸಿಲು ಇದ್ದಿದ್ದರಿಂದ ಇದೊಂದು ಸ್ವಲ್ಪ ಇದು ಫುಟ್ವೇರ್ ಸೆಕ್ಷನ್ ಅಂದ್ರೆ ಒಂದು ಸ್ವಲ್ಪ ಹೊರಗಡೆ ಮಾಡಿದ್ರು ಫ್ರೆಂಡ್ಸ್. ಈಗೆಲ್ಲ ನೋಡಿ ಫ್ರೆಂಡ್ಸ್ ಇದೆಲ್ಲ ಬ್ರ್ಯಾಂಡೆಡ್ ಶೂಸ್ ಅಂತೂ ಇದ್ದಾವೆ. ಇಲ್ಲಿ ಒಂದು ಸ್ವಲ್ಪ ಬಿಸಿಲಂತೂ ಇತ್ತು ಫ್ರೆಂಡ್ಸ್. ಅಂತ ಮೇಲ್ಗಡೆ ಅಂದರೆ ಬಿಸಿಲು ಅಂತಂದ್ರೆ ಆ ಥರ ಅಲ್ಲ, ಅದ್ರದ್ದು ಒಂದು ಕಾವು ಅಂತಂದರೆ ಅದ್ರದ್ದು ಹೀಟ್ ಥರ ಫೀಲ್ ಆಗ್ತಾಯಿತ್ತು. ಮತ್ತು ಇಲ್ಲಿ ಒಂದು ಸ್ವಲ್ಪ ನೋಡಿ ಯಾಕೆ ಸ್ಲೀಪರ್ಸ್ ಅಂತೂ ಬೇಡ ಅಂತ ಹೇಳಿ ನಾವೊಂದು ಸ್ವಲ್ಪ ಡ್ರೆಸ್ಸಸ್ ಇನ್ನೊಂದು ಸಲ ನೋಡಬೇಕು ಅಂತ ಹೇಳಿ ಮತ್ತೆ ಒಳಗಡೆ ಬಂದೆ ಫ್ರೆಂಡ್ಸ್. ಇಲ್ಲಿ ಒಳಗಡೆ ಒಂದು ಸ್ವಲ್ಪ ಕೂಲ್ ಹೊತ್ತು ಎ ಸಿ ಅದು ಇರುತ್ತೆ ಅಂತ ಹೇಳಿ. ಯಾಕಂದರೆ ತುಂಬ ಸಿಕ್ಕಾಪಟ್ಟೆ ಬಿಸಿಲಿತ್ತು ಫ್ರೆಂಡ್ಸ್. ಇವಾಗ ನೋಡಿ ಫ್ರೆಂಡ್ಸ್ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಮತ್ತು ಅತ್ತ ನಮ್ಮ ಮನೆಯವ್ರಿಗೆ ಮತ್ತು ಮಾಮವ್ರಿಗೆ ಒಂದೊಂದು ಎಲ್ಲರಿಗೆ ಒಂದೊಂದು ಮನೆಗೆಲ್ಲ ತೊಗೊಂಡ್ವಿ. ಶ್ವೇತಕ್ಕೂ ಆ್ಯಕ್ಚುಲಿ ತೊಗೋಬೇಕಂತ ಹೇಳಿ ಹುಡುಕ್ತಾ ಇದ್ವಿ. ಬಟ್ ಅವ್ರಿಗೆ ಪಿಂಕ್
ಕಳಿಸಿದ್ವಿ. ಅವರು ಯಾಕೋ ಏನೋ ಎಲ್ಲೋ ಬ್ಯುಸಿ ಇದ್ದರು ಅಂತ ಅನಿಸುತ್ತೆ. ಈಗ ನೋಡಿ ಫ್ರೆಂಡ್ಸ್ ಈ ಥರ ಇದೆ, ತುಂಬಾ ಡಿಫ್ರೆಂಟ್ ಆಗಿದ್ದು ಎಲ್ಲನೂ ಕುರ್ತೀಸ್ ಅತ್ತು ಎಲ್ಲ. ಅವರು ಯಾಕೋ ಕಾಲ್ ಪಿಕಪ್ ಮಾಡಲಿಲ್ಲ, ಅದಕ್ಕೆ ಮತ್ತೆ ಅವ್ರಿಗೆ ಇಷ್ಟ ಆಗುತ್ತೆ ಇಲ್ಲೋ ಅಂತ ಹೇಳಿ ಬೇಡ ಅಂತ ಹೇಳಿ ಅತ್ತೆ ನಮ್ಗೆ ಅಷ್ಟೇ ತೊಗೊಂಡ್ರು. ಅತ್ತೆ ನಾನು ಸೇಮ್ ಕಲರ್ದು ತೊಗೊಂಡು, ಅದು ಡಿಫ್ರೆಂಟ್ ಕಲರ್ದು ಸ್ಕರ್ಟ್ಸು ಮತ್ತು ಒಂದೇ ಪ್ಯಾಟರ್ನ್ ಇದ್ದಿದ್ದು ಒಂದು ಡ್ರೆಸ್ಸನ್ನು ತೊಗೊಂಡಿವ ನೋಡಿ. ಎಲ್ಲ ವ್ಯಾಲೆಟ್ ಮತ್ತು ಎಲ್ಲ ಬೆಲ್ಟ್ಸು ಈ ಥರ ಎಲ್ಲ ಬ್ರ್ಯಾಂಡೆಡ್ ಎಲ್ಲ ಇದ್ದು ಫ್ರೆಂಡ್ಸ್ ನೋಡಲಿಕ್ಕೆ. ಈಗ ನೋಡಿ ಫ್ರೆಂಡ್ಸ್ ಇದು ನೋಡಿ ತೋರಿಸಿ ಎಷ್ಟು ಗಟ್ಟಿಮುಟ್ಟಿಯಾಗಿ ಇದೆ ಫ್ರೆಂಡ್ಸ್. ಅದರದ್ದು ಸ್ಟ್ರಕ್ಚರ್ ಆಗಲಿ ಪರ್ಸದ್ದು ನೋಡಿ ಫ್ರೆಂಡ್ಸ್, ನೋಡಿದ್ರೆ ನಿಮಗೆ ಗೊತ್ತಾಗ್ತಿರ್ಬೋದು. ಬ್ರ್ಯಾಂಡೆಡ್ ಅಥವಾ ಎಲ್ಲ ಇತ್ತು. ಅದ್ರದ್ದು ಒಂದು ರೇಟ್ನೂ ಅಷ್ಟೇ ಇದ್ದು ಫ್ರೆಂಡ್ಸ್. ಇವಾಗೆಲ್ಲ ನೋಡ್ತಾ ಇದ್ರಲ್ಲ, ಇದ್ರ ಸರಿಸುಮಾರು 4000ಇಂದ 8000 9000 ತನೂ ಇದ್ದು ಫ್ರೆಂಡ್ಸ್. ಇದು ಕಾಸ್ಟ್ಲಿ ಅಂತ ಅನ್ನಿಸ್ತು ಫ್ರೆಂಡ್ಸ್ ನಮಗೆ, ಯಾಕೋ ಬೇಡ ಅಂತ ಹೇಳಿ ಇಲ್ಲಿಂದ ಬಂದ್ವಿ. ಆಮೇಲೆ ನಮ್ಮ ರೇಟ್ ತಕ್ಕಂಗೆ ನಾವು ನಮ್ಗೆ ಎಷ್ಟು ಬೇಕದೋ ಅಷ್ಟು ತೊಗೊಂಡು ಬಂದ್ವಿ. ಸೌಜುಕ್ಕೆ ಯಾಕೋ ಇಷ್ಟ ಆಗಲಿಲ್ಲ, ನಾನು ಅವಂಗೆ ತೊಗೊಳ್ಳಿಲ್ಲ. ಆಮೇಲೆ ತುಂಬಾ ಸುಸ್ತಾಗಿಬಿಟ್ಟಿತ್ತು ನೋಡಿ ಫ್ರೆಂಡ್ಸ್. ಇದನ್ನು ತೋರಿಸ್ತಾ ಇದ್ದೀನಿ, ಹೋಟೆಲ್ ರೆಸಿಡೆನ್ಸ್ ಬ್ಲೂ. ಇದು ಕರಾಡಿಯಲ್ಲಿ ಬರುತ್ತೆ. ಇದು ತುಂಬಾ ಒಂಥರ ಕೂಲ್ ಫೀಲ್ ಆಗ್ತಾಯಿತ್ತು ಎ ಸಿಲಿ ಕುತ್ಕೊಂಡು. ಆಮೇಲೆ ಒಂದು ಸ್ವಲ್ಪ ಅಲ್ಲಿಂದ ಬಿಸಿಲಿಂದ ನನಗೆ ತುಂಬಾ ಒಂಥರ ಭಾಳ ದಿನ ಆದಮೇಲೆ ಹೊರಗಡೆ ಬಂದಮೇಲೆ ಒಂಥರ ಏನೋ ಫೀಲ್ ಆಗ್ತಿರ್ತಲ್ಲ ಮೈಗ್ರೇನ್ ಟೈಪ್, ಆ ಥರ ಆಗ್ತಾಯಿತ್ತು ಫ್ರೆಂಡ್ಸ್. ನಮ್ಮ ಅತ್ತನೂ ಒಂದು ಸ್ವಲ್ಪ ಸುಸ್ತಾಗಿಬಿಟ್ಟು ಅತ್ತನೂ ಇಲ್ಲೇ ರೆಸ್ಟ್ ತೊಗೊಳ್ಳೋ ಅಂತ ಕೂಡ್ತಾಯಿದ್ದು ನೋಡಿ ಫ್ರೆಂಡ್ಸ್. ಈ ಥರ ಡೆಕೋರೇಷನ್ ಮಾಡಿದ್ದಾರೆ ಅಂತ ಹೇಳಿ ತುಂಬ ಚೆನ್ನಾಗಿತ್ತು ನೋಡ್ಲಿಕ್ಕೂ. ಅದು ಯಾಕೋ ಏನೋ ಬಿಸಿಲಿಗೆ ನಮ್ಗೆ ಯಾಕೋ ಏನೋ ಆ ಥರ ಅನ್ನಿಸ್ತು. ಒಂದು ಸ್ವಲ್ಪ ರೆಸ್ಟ್ ಹೊತ್ತು ಕೂತು ಆಮೇಲೆ ಹೋಗ್ಬೇಕಂತ ಹೇಳಿ ಅಂದ್ಕೊಂಡ್ವಿ. ಇದೇ ಹೋಟೆಲ್ ತೋರಿಸೋದು ತುಂಬ ಚಂದ ಇತ್ತು ಫ್ರೆಂಡ್ಸ್. ಅಲ್ಲಿ ನಾನು ಫಸ್ಟ್ ಟೈಮ್ ಬಂದಿದ್ದು ಕರಾಡಿಗೆ. ಇದು ಪುಣೆನಲ್ಲಿರುವಂಥ ಒಂದು ಹೋಟೆಲು, ಇದನ್ನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇದರಲ್ಲಿ ಸೇಲ್ ಬಂದಿತ್ತು. ಇವತ್ತು ಲಾಸ್ಟ್ ಡೇಟ್ ಇದರಿಂದ ಹೇಗಿರುತ್ತೆ ಅಂತ ಹೇಳಿ ನಾವು ನೋಡಲಿಕ್ಕೆ ಅಂತ ಬಂದಿದ್ವಿ. ಸೌಜು ನೋಡಿ ಫ್ರೆಂಡ್ಸ್ ಹೇಗೆ ಕೊಡ್ತಿದ್ದಾರೆ ಅಂತೇಳಿ. ಅವಂಗಂತೂ ಆ ಕಡೆ ಈ ಕಡೆ ಅಡ್ಡಾಡಿ ತುಂಬಾ ಸುಸ್ತಾಗಿಬಿಟ್ಟಿತ್ತು. ಮನೆಗೆ ಹೋಗೋಣ ಅಂತ ಹೇಳಿ ಅಳ್ತಾ ಇದ್ದ. ಆಮೇಲೆ ಯಾಕಂದರೆ ನಮಗೆ ತೊಗೊಳ್ಳೋದೊಂಥರ ಯಾವುದು ಬೇಕು ಇದು ಬೇಕಂತ ಹುಡ್ಕೊಳ್ತೀವಿ, ಬಟ್ ಅವನಿಗೆ ಬೋರ್ ಆಗ್ತಾಯಿತ್ತು. ಅದಕ್ಕೆ ಬೇಡ ಅಂತ ಹೇಳಿ ಎಷ್ಟಿದೆ ಅಷ್ಟೇ ಸಾಕು ಅಂತ ಹೇಳಿ ತಗೊಂಡು ನಾವು ಮತ್ತೆ ಮನೆಗೆ ಹೋಗ್ಬೇಕಂತ ಹೇಳಿ ಅಂದ್ಕೊಂಡ್ವಿ. ಒಂದು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ವಿ. ಸೌಜುನು ಒಂದು ಸ್ವಲ್ಪ ಕುತ್ಕೊಂಡಿದ್ದ, ನೀರತ್ತು ಕುಡಿದು ಒಂದು ಸ್ವಲ್ಪ ಸುಧಾರಿಸ್ಕೊಂಡು ಆಮೇಲೆ ಮನೆಗೆ ಹೋಗ್ಬೇಕಂತ ಅಂದ್ಕೊಂಡ್ವಿ. ಹೋಗೋ ಮುತ್ತಿಗೆ ಸೌಜು ಅಂತೂ ಮಲ್ಕೊಂಡು ಬಿಟ್ಟ ಆಟೋದಲ್ಲಿ. ಅವ್ನಿಗೆ ಯಾಕಂದರೆ ನಿದ್ದೆ ಟೈಮ್ ಆಗಿದ್ದರಿಂದ ಅವನು ಈ ಥರ ಹೇಗೆ ಮಾಡ್ತಾ ಇದ್ದಾನೆ ನೋಡಿ ಫ್ರೆಂಡ್ಸ್. ಸುಮ್ಮನೆ ಕೂಡು ಅಂತ ಹೇಳಿ ಕೂಡ್ತಾ ಇದ್ದಲ್ಲ, ಹಾಗೆ ಹೀಗೆ ಅಂತ ಒಂದು ಸ್ವಲ್ಪ ತೊಗೊಂಡು ನಾವು ಮತ್ತೆ ಮನೆಗೆ ಬಂದ್ವಿ ಫ್ರೆಂಡ್ಸ್. ಇವಾಗ ತುಂಬ ಬಿಸಿಲಿದ್ದರಿಂದ ನಮಗೆ ಹೋಗೋ ಮುತ್ತಿಗೆ ಹೋಗೋ ಗಡಿಬಿಡಿಯಲ್ಲಿ ಜಾಸ್ತಿ ನಾವು ಊಟ ಆತು ಮಾಡ್ಲಿಕ್ಕೆ ಕಾನ್ಸಂಟ್ರೇಟ್ ಮಾಡಿದ್ದಿಲ್ಲ ಫ್ರೆಂಡ್ಸ್. ಹೋಗೋದು ಎಕ್ಸೈಟ್ಮೆಂಟ್ ಅಷ್ಟಿತ್ತು. ನಮಗೂ ತುಂಬ ಹಶು ಆಗಿಬಿಟ್ಟಿತ್ತು. ಹಾಗೆ ಸೌಜುಗೂ ಹಶು ಆಗಿಬಿಟ್ಟಿತ್ತು. ಅವ್ನು ನಿದ್ದೆನೂ ಮಾಡಿದ್ದಿಲ್ಲ. ಬಂದ್ಗಳು ಒಂದು ಸ್ವಲ್ಪ ಮಲಗಿಸ್ಬೇಕು ಅಂದ್ಕೊಂಡು ಇದ್ದೆ. ಬರೋದೇ 5:30 ಆಗಿಬಿಟ್ಟಿತ್ತು ಫ್ರೆಂಡ್ಸ್. 5 o'clock ಹೊತ್ತು ಮೇಲ್ಗಡೆ ಆಗಿಬಿಟ್ಟಿದ್ದರಿಂದ ನಮ್ಮ ಮನೆಯವರು ಕಚ್ಚಾದವೆಲ್ಲೇ ಆರ್ಡ್ರ್ ಮಾಡಿದ್ರು. ಅದನ್ನು ಸೌಜುಗೆ ಒಂದು ಸ್ವಲ್ಪ ತಿನ್ನಿಸ್ಬೇಕಂತ ಹೇಳಿ ನಮಗೊಂದು ಸ್ವಲ್ಪ ತಿನ್ನಬೇಕಂತ ಹೇಳಿ ನೋಡಿದ್ವಿ. ಆಮೇಲೆ ನಮ್ಮ ಮನೆಯವ್ರಿಗಂತೂ ಹೀಗೆ ಅವ್ರಿಗೆ ಮೂಡ್ ಬಂದುಬಿಡುತ್ತೆ ಅಂದರೆ ಹಾಗೆ ಫ್ರೆಂಡ್ಸ್. ಅವರು ಏನೂ ನೋಡೋದೇ ಇಲ್ಲ ಫ್ರೆಂಡ್ಸ್, ಹೀಗೆ ದನ್ ಅಂತ ಹೇಳಿ ಆರ್ಡ್ರ್ ಮಾಡಿಬಿಡ್ತಾರೆ ನೋಡಿ ಫ್ರೆಂಡ್ಸ್. ಈಗ ವೈಶಾಲಿಯಿಂದ ಬೇಳನ್ನು ಆರ್ಡ್ರ್ ಮಾಡಿದರು. ವೈಶಾಲಿದ ಬೇಳೆ ತುಂಬಾ ಚೆನ್ನಾಗಿರುತ್ತೆ. ಇದೇನೋ ಸ್ಪೆಷಲ್ ಬಾಂಬೆ ಬೇಳೆ ಅಂತ ಇದ್ರ ನೇಮು. ಇದನ್ನು ಹೇಗಿರುತ್ತೆ ಅಂತ ನಾವು ಈಗೊಂದು ಸಲ ಟೇಸ್ಟ್ ಮಾಡಿದ್ವಿ. ಅದು ತುಂಬಾ ಸೂಪರ್ ಆಗಿತ್ತು. ಇದನ್ನು ಸೆಕೆಂಡ್ ಟೈಮ್ ಆರ್ಡ್ರ್ ಮಾಡಿದ್ರು ನಮ್ಮ ಮನೆಯವರು. ಬೇಳೆನ ನಾವು ಎಲ್ಲರೂ 3 ತರ್ತಿದ್ವಲ್ಲ ಫ್ರೆಂಡ್ಸ್, ಅದನ್ನು ಮಿಕ್ಸ್ ಮಾಡಿ ಜಾಸ್ತಿ 4 ಗಂಟೆ ಒಬ್ರೊಬ್ರಿಗೆ ಜಾಸ್ತಿ ಆಗುತ್ತೆ ಬೇಡ ಅಂತ ಹೇಳಿ ಒಂದೇ ಡಬ್ಬದಲ್ಲಿ ತಿನ್ಲಿಕ್ಕೆ ಆಗೋದಿಲ್ಲ 4 ಜನ ಅಂತ ಹೇಳಿ ಅದನ್ನೆಲ್ಲ ಒಂದು ಬೌಲ್ನಲ್ಲಿ ಮಿಕ್ಸಪ್ ಮಾಡಬೇಕಂತ ಹೇಳಿ ಮಿಕ್ಸಪ್ ಮಾಡ್ತಾಯಿದ್ದೀವಿ. ವೈಶಾಲ್ಯದ ಯೂಶ್ವಲಾಗಿ ನಾವು ಅಲ್ಲೇ ಹೋಗಿರ್ತೇವೆ, ಅಲ್ಲೇ ಕುತ್ಕೊಂಡು ಆ್ಯಕ್ಚುಲಿ ಬೇಳೆ ಅಲ್ಲೇ ಕುತ್ಕೊಂಡು ತಿಂದ್ರೇ ಅದ್ರದ್ದು ಒಂದು ಟೇಸ್ಟ್ ಸೂಪರ್ ಅಂತ ಅನಿಸುತ್ತೆ. ದೋಸೆ ಆಗಲಿ ಮಸಾಲೆ ದೋಸೆನ ಮನೆಗಂತೂ ಬಂದರೆ ಅದು ಮೆತ್ತಗಾಗಿ ಬಿಡುತ್ತೆ. ಬೇಳೆ ಒಂದು ಸ್ವಲ್ಪ ಇಲ್ಲಿ ಮೆತ್ತಗಾಗಿತ್ತು. ಇದು ಬಾಂಬೆ ಸ್ಪೆಷಲ್ ಬೇಳೆ ಆಗಿರೋದ್ರಿಂದ ಅದರಲ್ಲಿ ಏನೋ ಜಾಸ್ತಿ ಲಿಕ್ವಿಡ್ ಹಾಕಿರೋದ್ರಿಂದ ಒಂದು ಸ್ವಲ್ಪ ಮೆತ್ತಗಾಗಿತ್ತು. ಅಂದರೂ ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿತ್ತು. ಇವಾಗ ನೋಡಿ ಫ್ರೆಂಡ್ಸ್ ಒಂದು ಸ್ವಲ್ಪ ಮಿಕ್ಸಪ್ ಆಯ್ತು ಎಲ್ಲ ತೆಳಗೆ
ಕೆಳಗಡೆ ಮೇಲ್ಗಡೆ ಅಥವಾ ಕೈ ಆಡಿಸಿ ಅತ್ತೆ ಎಲ್ಲರಿಗೂ ಕೊಡ್ತಾ ಇದ್ದಾರೆ. ಆ ಡಬ್ಬದಲ್ಲಿ ತಿನ್ನಲಿಕ್ಕೆ ಎಲ್ಲರೂ ನಮ್ಮ ಮನೇಲಿ ಜಗಳ ಆಡ್ತಾರೆ. ನಾನು ತಿಂತೀನಿ ಅಂದರೆ ಇರೋದೇ 3 ಡಬ್ಬ ಆಯಿತು. ಅಂದರೆ ಅದ್ರಲ್ಲಿ ತಿಂದರೆ ಒಂಥರ ಫೀಲ್, ಅದರಲ್ಲಿ ನಾವೇನೋ ಬೇಳೆ ತಿಂತಾ ಇದ್ದೀವಿ ಅಂತೇನೋ ಹೊರಗಡೆ ಕುತ್ಕೊಂಡು ತಿಂತಾವಿದೇನೋ ಅಂತೇಳಿ ಫೀಲ್ ಬರ್ತಾಯಿತ್ತು. ನಮ್ಮ ಮನೆಯವ್ರಿಗೂ ನಾವು ಒಂದು ಮನೆ ಅಂತಿರ್ತಾವೆ. ಆಮೇಲೆ ಪ್ಲೇಟ್ನಲ್ಲಿನೂ ಹಾಕ್ಕೊಂಡ್ವಿ ಫ್ರೆಂಡ್ಸ್, ಅಂದರೆ ಉಳಿದಿದ್ದು ಇದರಲ್ಲೇ ತಿನ್ಲಿಕ್ಕೆ ತುಂಬಾ ನಮ್ಮ ಮನೆಯಲ್ಲಿ ಪ್ರಿಫ್ರೆನ್ಸ್ ಕೊಡ್ತಾ ಇರ್ತಾವೆ. ಆಮೇಲೆ ನಮ್ಮ ಮನೆಯವ್ರು ತಿನ್ನೋ ಟೈಮ್ ನನಗಂತೂ ತುಂಬ ಸಿಕ್ಕಾಪಟ್ಟೆ ಹಸಿವಾಗ್ಬಿಟ್ಟಿತ್ತು. ನಮ್ಮ ಮನೆಯವರು ನನಗೆ ಕಾಡಿಸ್ತಾಯಿದ್ರು, ಏನು ತೊಗೊಂಡಿದ್ದೀರಾ ಏನು ಅಂತ ಹೇಳಿ, ತೋರಿಸ್ಲೇ ಇಲ್ಲ ಅಂತ ಹೇಳಿ. ಈಗ ಮೊದಲು ನಾನು ತಿಂತೀನಿ, ನನ್ನ ಹೊಟ್ಟೆನ ತುಂಬಿಸ್ಕೋತೀನಿ ಅಂತ ಅನ್ನೋ ಹಂಗಿದೆ. ನಂಗೆ ಮಾತಾಡಿದ್ರೆ ಸಿಟ್ಟು ಬರ್ತಾಯಿತ್ತು ಅವಾಗ, ಯಾಕಂದರೆ ತುಂಬಾ ಹಸಿವು ಅಡ್ಡಾಡಿ ಅಷ್ಟು ಸುಸ್ತಾಗಿತ್ತಲ್ಲ ಫ್ರೆಂಡ್ಸ್. ಒಂದು 12:30 ಹೋಗಿದ್ದು ಆಗಿದ್ದಿರ್ತಾರೆ. ನಮ್ಮ ಮನೆಯವರು ಬೈದು, ಏನು ಮಾಡ್ಲಿಕ್ಕೆ ಹೋಗಿದ್ರಿ ನೀವು ಅಂತ ಹೇಳಿ ಅಂತ ಇದ್ರು. ಆಮೇಲೆ ನಮ್ಮ ಸೌಜುಗೆ ಫೇವ್ರೇಟ್ ಆಗಿರುವಂಥ ಮಸ್ತಾನಿ ತರಿಸಿದ್ರು ನಮ್ಮ ಮನೆಯವರು. ಹೀಗೆ ನೋಡಿ ಫ್ರೆಂಡ್ಸ್, ನಮ್ಮ ಮನೆಯವ್ರಿಗೆ ಮೂಡ್ ಬಂತಂತಂದರೆ ಒಂದಾದ್ಮೇಲೆ ಒಂದು ತರಿಸ್ಕೋತಾನೆ ಇರ್ತಾರೆ. ಆ್ಯಕ್ಚುಲಿ ಹೊರಗಿನ ತಿನ್ನೋದು ಒಳ್ಳೆಯದಲ್ಲ, ಬಟ್ ಒಂದೊಂದು ಸಲ ಹೀಗೆ ನಾವು ಸ್ಕಿಪ್ ಮಾಡ್ತೇವೆ. ಇವತ್ತು ಸಂಡೇ ಒಂದಿನ ಅಂತೇಳಿ ನಮಗೂ ಹೊರಗಿಂದ ಏನಾದರೂ ತಿಂದರೆ ನಮಗೂ ಏನೋ ಅಂತ ಹೊರಗಡೆ ಹೋಗಿ ಬಂದು ಸುಸ್ತಾಗಿಬಿಡುತ್ತೆ. ಹೆಣ್ಮಕ್ಳಿಗೂ ಈ ಥರ ಒಂದೊಂದು ಸಲ ಒನ್ ಡೇ ಈ ಥರ ಆಗಬೇಕು ಅಂತ ಹೇಳಿ ಅನ್ಕೋತೀನಿ ಫ್ರೆಂಡ್ಸ್. ಎಲ್ಲರೂ ಮನೆಯಲ್ಲಿನೂ ಅವ್ರ ಗಂಡುಗಳು ಅಂದರೆ ಅವರ ಮನೆಯವರು ಅವ್ರನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಯಾಕಂದರೆ ಸುಸ್ತಾಗಿ ಹೊರಗಡೆ ಬಂದ ಮೇಲೆ ನಮ್ಮ ಮನೆಯಲ್ಲೇ ಮಾಡಬೇಕಾದ್ರೆ ತುಂಬಾ ಎನರ್ಜಿನೂ ಇರೋದಿಲ್ಲ ಫ್ರೆಂಡ್ಸ್. ಆವಾಗ ನಮಗೆ ಏನಾದರೂ ತಿನ್ನಬೇಕು, ಹಸಿವಾಗಿ ಯಾರು ಮಾಡಿಕೊಡ್ಬೇಕು ಅನ್ನೋಂತ ಅನಿಸ್ತದೆ. ಆ ಟೈಮ್ದಲ್ಲಿ ಈ ಥರ ಆರ್ಡ್ರ್ ಮಾಡ್ಕೊಂಡು ಅದರಂಥ ಸುಖ ಎಲ್ಲಿನೂ ಇಲ್ಲ ಫ್ರೆಂಡ್ಸ್. ಅಷ್ಟು ಚೆನ್ನಾಗಿತ್ತು ನಾವು ತಿಂದು ಮನೆಯವರು ಎಲ್ಲದಿಂದ. ಇವಾಗ ನಮ್ಮ ಮನೆಯವರು ಮ್ಯಾಂಗೋ ಫ್ಲೇವರ್ದು ಮತ್ತು ಇನ್ನೊಂದು ಡ್ರೈ ಪಿಸ್ತಾದು ಆರ್ಡ್ರ್ ಮಾಡಿದ್ರು. ಸೌಜು ಅದು ತೊಗೊಳ್ಳು ಇದು ತೊಗೊಳ್ಳು ಅಂತ ಹೇಳಿ ನೋಡ್ತಾ ಇದ್ದಾನೆ. ನೋಡಿ ಫ್ರೆಂಡ್ಸ್, ಅದೊಂದು ಸಲ ಇದೊಂದು ಸಲ ಯಾವ್ದು ತೊಗೋಬೇಕಂತ ಹೇಳಿ. ಆ್ಯಕ್ಚುಲಿ ನಮ್ಮ ಮನೆಯವ್ರಿಗೆ ಮ್ಯಾಂಗೋ ಫ್ಲೇವರ್ ಅಂದರೆ ತುಂಬಾ ಇಷ್ಟ. ಮ್ಯಾಂಗೋ ಫ್ಲೇವರ್ ತರಿಸಿದ್ದಾರೆ. ಸೌಜುಗೂ ಮ್ಯಾಂಗೋ ಫ್ಲೇವರೇ ಇಷ್ಟ ಆಗುತ್ತೆ ಫ್ರೆಂಡ್ಸ್. ನಾನು ಡ್ರೈ ಫ್ರೂಟ್ಸದ್ದು ಆರ್ಡ್ರ್ ಮಾಡಿದೆ. ಆ್ಯಕ್ಚುಲಿ ನಾನು ಮಸ್ತಾನಿ ತಿನ್ನೋದೇ ಇಲ್ಲ ಆ್ಯಕ್ಚುಲಿ. ಅಂದರೆ ಅದೇನೋ ಡೆಲಿವರಿ ಆದಮೇಲೆ ನನ್ನದೊಂದು ಸ್ವಲ್ಪ ರುಟೀನ್ ಚೇಂಜ್ ಆಗಿದೆ. ನಾನು ಯಾವಾಗ ಐಸ್ ಕ್ರೀಮ್ ಯಾವುದೋ ತಂಪಾದ ಏನಾದರೂ ಪದಾರ್ಥ ತಿಂದರೆ ನನಗೆ ಒಂದು ಸ್ವಲ್ಪ ಗಂಟಿನಲ್ಲಿ ಕಿರಿಕಿರಿ ಈ ಟೈಪೆಲ್ಲ ಆಗ್ತಾಯಿತ್ತು. ಇವಾಗ ಸೌಜು 3 ವರ್ಷದವನು ಆಗಿದ್ದಾನಲ್ಲ, ಇವಾಗ ಒಂದು ಸ್ವಲ್ಪ ಕಡಿಮೆ ಆಗಿದೆ. ನಾನೀಗ ಎಷ್ಟು ಒಂದು 3 ವರ್ಷದಿಂದ ಇದು ಮಸ್ತಾನಿ ಅದು ತಿಂದಿದ್ದೇ ಇಲ್ಲ. ಬರೀ ಮನೇಲಿ ತಿನ್ನಬೇಕು ಅಂತ ಅಂತ ಇದ್ದೆ, ಅದು ತಿನ್ನಲಿಕ್ಕೆ ಆಗ್ತಿದ್ದಿಲ್ಲ. ಇದು ನೋಡಿ ಫ್ರೆಂಡ್ಸ್, ನಾನು ಫಸ್ಟ್ ಟೈಮ್ ಮಸ್ತಾನಿ ತರಿಸಿರೋದು ಆಫ್ಟರ್ ಲಾಂಗ್ ಟೈಮು. ಇದು ಪಿಸ್ತಾ ಡ್ರೈ ಫ್ರೂಟದ್ದು ತರಿಸಿದ್ದೀನಿ. ಅದು ಹೇಗಿರುತ್ತೇನೋ ಅಂತ ಹೇಳಿ ಸೌಜುಗೆ ಒಂದು ಬಟ್ಲಲ್ಲಿ ಹಾಕ್ಕೊಟ್ಟಿದ್ದೀನಿ. ಹೇಗೆ ತಿಂದು ಅರ್ಧಕ್ಕರ್ಧ ಅವ್ನ ತಲೆಗೆ ಚಲ್ಲಾಡದೆ ಮಾಡ್ತಾ ಇದ್ದಾನೆ. ಅವನಿಗೆ ಅದು ಬೇಡ ಅಂತೇಳಿ ನಾನು ತಿನ್ನಿಸ್ತೀನಿ ಅಂತಂದ್ರು ಕೇಳ್ತಾ ಇದ್ದರೆ ಹೇಗಾದರೂ ತಿನ್ನಲಿ, ಅವ್ನ ಕೈಲೇ ತಿಂದರೆ ಅವನಿಗೆ ಹಿತ ಅಂತ ಹೇಳಿ ಮಕ್ಕಳಿಗೆ ಅಂತ ಹೇಳಿ ನಾನು ಬಿಟ್ಬಿಟ್ಟೆ. ನೋಡಿ ಫ್ರೆಂಡ್ಸ್, ಚಮಚನಲ್ಲೇ ಬರ್ತಾಯಿಲ್ಲ, ಹಾಗೆ ಅದನ್ನು ಟ್ರೈ ಮಾಡ್ತಾಯಿದ್ದೆ. ಹೀಗೆ ನಮ್ದು ಇವತ್ತಿಂದು ದಿನ ಕಳೀತು ಫ್ರೆಂಡ್ಸ್. ಹೇಗೆ ಕಳೀತು ಅಂತ ಗೊತ್ತೇ ಆಗಲಿಲ್ಲ. ಸಂಡೇನೂ ಹೋಗೇ ಬಿಡ್ತು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾನು ಏನೇನು ತಂದಿದ್ದೀನಿ ಅಂತ ಹೇಳಿ ನಿಮಗೆ ತೋರಿಸ್ತಾ ಇದ್ದೀನಿ. ಅಲ್ಲಿ ಶಾಪಿಂಗ್ ಹೋದಾಗ 4 ಐಟಮ್ ತಂದಿರೋದು, ಬಟ್ ನಾವು 4 ತಾಸು ತೊಗೊಂಡ್ವಿ ಫ್ರೆಂಡ್ಸ್ ಹೋಗಿದ್ದಕ್ಕೆ. ಇವಾಗ ಏನೇನು ತಂದಿದ್ದೀನಿ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇದು ನಾನು ಒಂದು ಸ್ಕರ್ಟ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇದು ತುಂಬ ಚೆನ್ನಾಗಿತ್ತು. ಮರೂನ್ ಕಲರ್ದಿದೆ. ನಿಮಗೆ ಮರೂನ್ ಕಲರ್ ಕಾಣಿಸ್ತಾ ಇದೆ ಅಂತ ಅನ್ಕೋತಾ ಇದ್ದೀನಿ. ಈ ಥರ ಮರೂನ್ ಕಲರ್ ಒಂದು ಸ್ಕರ್ಟ್, ಇದ್ರ ಮೇಲೆ ಬ್ಲ್ಯಾಕ್ ಕಲರ್ದು ವೈಟ್ ಕಲರ್ದು ಈ ಥರ ಟಾಪ್ ಹಾಕ್ಕೊಂಡ್ರೆ ಡಿಸೆಂಟಾಗಿ ಚೆನ್ನಾಗಿರುತ್ತೆ ಅಂತ, ಎಲ್ಲದಕ್ಕೂ ಸೂಟ್ ಆಗುತ್ತೆ ಅಂತೇಳಿ ನನಗೆ ಯಾಕೋ ಇದು ಹೊಸದು ಅನ್ನಿಸ್ತು. ಅಂದರೆ ಬೇರೆ ಕಡೆ ಎಲ್ಲ ಕುರ್ತಾ ಆ ಥರ ಈ ಥರ ಎಲ್ಲ ಜೀನ್ಸ್ ಹಾಕ್ಕೊಂಡು ಹೋಗಿ ಬೇಜಾರಾದಾಗ ಇದೊಂಥರ ಇರಲಿ ಡ್ರೆಸ್, ಯಾವಾಗಾದ್ರೂ ಎಲ್ಲಾದರೂ ಒಕೇಶನ್ಗೆ ಸೂಟ್ ಆಗುತ್ತೆ ಅಂತ ಹೇಳಿ ತೊಗೊಂಡ್ವಿ. ಮತ್ತು ಇದೂ ಅತ್ತೆ ಅಥವಾ ಇಲ್ಲಾಂದರೆ ಶ್ವೇತಾಕನ ಯೂಸ್ ಮಾಡ್ಬೋದು ಅಂತ ಹೇಳಿ ಇದೊಂದು ಯೆಲ್ಲೋ ಕಲರ್ ಸೇಮ್ ಪ್ಯಾಟರ್ನ್ದು, ಬಟ್ ಕಲರ್ ಅಷ್ಟೇ ಚೇಂಜ್ ಇದ್ದಿದ್ದು ಯೆಲ್ಲೋ ಕಲರನ್ನು ತೊಗೊಂಡಿದ್ವಿ. ಇದು ಯೆಲ್ಲೋ ಥರ ಕಾಣಿಸ್ತಾ ಇದೆ ಅಂತ ಅನ್ಕೋತಾ ಇದ್ದೀನಿ. ಲೈಟ್ ಹೇಗೆ ನಿಮಗೆ ಶೈನಿಂಗ್ ಹೊಡಿತಾ ಇದೆ ಗೊತ್ತಿಲ್ಲ, ಇದೊಂಥರ ಇದೆ. ಆಮೇಲೆ ಇದು ನೆಕ್ಸ್ಟ್ ನಮ್ಮ ಮನೆಯವ್ರಿಗೊಂದು ಟೀ ಶರ್ಟ್ ತೊಗೊಂಡು ಪಿಸ್ತಾ ಕಲರ್ದಿದೆ. ಇದೂ ಚೆನ್ನಾಗಿತ್ತು, ಅವ್ರಿಗೂ ಇಷ್ಟ ಆಯಿತು ಆ್ಯಕ್ಚುಲಿ. ಯಾಕಂದರೆ ನಮ್ಮ ಮನೆಯವ್ರಿಗೂ ಇಷ್ಟ ಆಗುತ್ತೆ ಎಲ್ಲೋ ಅಂತ ಅಂದ್ಕೊಂಡಿದ್ವಿ. ಅವ್ರಿಗೂ ಇಷ್ಟ
ಆಯಿತು. ಹೀಗಿತ್ತು ನೋಡಿ ಫ್ರೆಂಡ್ಸ್ ನಮ್ದು ಇವತ್ತು ಶಾಪಿಂಗ್ದು ಒಂದು ಡೇ ಅಂತಲೇ ಹೇಳ್ಬೋದು. ಸಂಡೇ ಹೇಗೆ ಹೋಗುತ್ತೆ ಅಂತ ಹೇಳಿ ನಮಗೆ ಗೊತ್ತೇ ಆಗೋದಿಲ್ಲ. ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ದಾರಲ್ಲ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಹೀಗೆ ನಾನು ಒಳ್ಳೊಳ್ಳೆ ವಿಡಿಯೋಸನ್ನು ಹಾಕ್ತಾ ಇರ್ತೀನಿ. ಇವಾಗ ನೋಡಿ ಫ್ರೆಂಡ್ಸ್, ನಾನು ತೋರಿಸೋದ್ನೆಲ್ಲ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕನ್ನು ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ. ಇದನ್ನು ಇನ್ನೊಂದು ಸಲ ಸ್ಕರ್ಟನ್ನು ಹೇಗೆ ನಿಮಗೆ ಹಿಡಿದು ತೋರಿಸೋ ಈ ಥರ ಕಲರ್ ನಿಮಗೆ ಕರೆಕ್ಟಾಗಿ ಕಾಣಿಸಿದ್ದೇನಿಲ್ಲ ಅಂತ ಹೇಳಿ ಇನ್ನೊಂದು ಸಲ ವಿಯರ್ ಮಾಡಿ ಈ ಥರ ಹಿಡ್ಕೊಂಡು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಥರ ಇದೆ ಫ್ರೆಂಡ್ಸ್, ನಿಮಗೆ ಕಾಣಿಸ್ತಾ ಇದೆಯಲ್ಲ, ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ. ಈ ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳಿಕೊಂಡು ಈ ಲಾಗನ್ನು ಇವಾಗ ಎಂಡ್ ಮಾಡ್ತಾಯಿದ್ದೀನಿ. ಹೀಗೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಂತ ಹೇಳಿ ಈ ಲಾಗನ್ನು ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಫ್ರೆಂಡ್ಸ್.